ಬಿಗ್ ಬಾಸ್ ವಿನ್ನರ್ ಒಳ್ಳೆಯ ಹುಡುಗ ಪ್ರಥಮ್ ಇವರ ಹತ್ಯೆಗೆ ಸ್ಕೆಚ್ ಹಾಕಿದಂಥವರು ಯಾರು? ಸ್ವತಃ ಬಿಗ್ ಬಾಸ್ ವಿನ್ನರ್ ಪ್ರಥಮ್ ಅವರು ನನ್ನ ಮರ್ಡರ್ಗೆ ಸ್ಕೆಚ್ ಹಾಕಿದ್ರು ಅಂತೇಳಿ ಲಾಯರ್ ಜಗದೀಶ್ ಅವರ ಜೊತೆಗೆ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಫ್ರೀಡಮ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪ್ರಥಮ್ ಹತ್ಯೆಗೆ ಸ್ಕೆಚ್ ಹಾಕಿದ್ದು ಯಾರ್ಯಾರು? ದರ್ಶನ್ ವಿರುದ್ಧ ಮಾತನಾಡಿದಂತಹ ಬಿಗ್ ಬಾಸ್ ವಿನ್ನರ್ ಪ್ರಥಮ್ ಹತ್ಯೆಗೆ ಸ್ಕೆಚ್ ಹಾಕಲಾಗಿತ್ತಂತೆ. ಸ್ವಲ್ಪ ಯಾಮಾರಿದ್ರು ಕೂಡ ಯಾವ ರೀತಿ ರೇಣುಕಾಸ್ವಾಮಿ ಅವರನ್ನ ಎತ್ತಿದ್ರು ಅದೇ ರೀತಿ ಪ್ರಥಮಗೂ ಅದೇ ಗತಿ ಆಗ್ತಾ ಇತ್ತು. ರೇಣುಕಾಸ್ವಾಮಿಗೆ ಪಟ್ಟಣಗೆರೆಯ ಶೆಡ್ನಲ್ಲಿ ಏನು ಕಥೆ ಆಯಿತೋ ಅದೇ ಕಥೆ ಬಿಗ್ ಬಾಸ್ ವಿನ್ನರ್ ಪ್ರಥಮಿಗೆ ಆಗ್ತಾ ಇತ್ತು. ಕಾರಣ ಪ್ರಥಮ್ ನಟ ದರ್ಶನ್ ವಿರುದ್ಧ ಮಾತಾಡ್ತಾ ಇದ್ರು. ಪ್ರಥಮ್ ಮುಗಿಸಲು ಸ್ಕೆಚ್ ಹಾಕಿದ್ದೆ ಬುಲೆಟ್ ಪ್ರಕಾಶ್ ಮಗ ರಕ್ಷಕ್ ಬುಲೆಟ್. ಪುಡಿ ರೌಡಿಗಳ ಗ್ಯಾಂಗ್ ಕಟ್ಕೊಂಡು ಬಂದಿದ್ದಂತಹ ರಕ್ಷಕ್ ಬುಲೆಟ್ ಪುಡಾರಿ ರಕ್ಷಕ್ ಬುಲೆಟ್ಗೆ ಏರಿಯಾದ ಹಳೆ ರೌಡಿಗಳು ಸಾಥ್ ಕೊಟ್ಟಿದ್ರಂತೆ. ಪ್ರಥಮ್ಗೆ ಹೊಡೆಯಲು ಬಂದಿದ್ದಂತಹ ಯಲಹಂಕದ ಹಳೆಯ ರೌಡಿಗಳು ಸೈಕಲ್ ರವಿಯ ಶಿಷ್ಯ ಬೇಕರಿ ರಘು, ಲೇಡಿ ಡಾನ್ ಯಶಸ್ವಿನಿ, ಯಲಹಂಕ ದಾಸ. ಸೊ ಈ ಮೂರು ಜನರನ್ನ ಕಟ್ಕೊಂಡು ಈ ರಕ್ಷಕ್ ಬುಲೆಟ್ ಬಿಗ್ ಬಾಸ್ ವಿನ್ನರ್ ಪ್ರಥಮ್ನ ಮುಗಿಸೋಕೆ ಸ್ಕೆಚ್ ಹಾಕಿದ್ದ. ಪ್ರಥಮ್ ಹೊಡೆಯಲು ಟೀಮ್ ಕಟ್ಕೊಂಡು ಬಂದಿದ್ದಂತಹ ರಕ್ಷಕ್, ಬೇಕರಿ ರಘು, ಯಶಸ್ವಿನಿ, ಯಲಹಂಕ ದಾಸ. ಸೊ ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಿ. ಒಂದು ಕಡೆ ಬಿಗ್ ಬಾಸ್ ವಿನ್ನರ್ ಪ್ರಥಮ್, ಮಧ್ಯದಲ್ಲಿ ಯಲಹಂಕದ ದಾಸ ಮತ್ತು ಯಶಸ್ವಿನಿ, ಸೈಡಲ್ಲಿ ಇನ್ನೊಬ್ಬ ಮಹಾನುಭಾವ ರಕ್ಷಕ್ ಬುಲೆಟ್. ಸೊ ಇದು 4 ಫೋಟೋಗಳು. ಈ ರಕ್ಷಕ್ ಬುಲೆಟ್ ದೊಡ್ಡಬಳ್ಳಾಪುರದ ದೇವಸ್ಥಾನದ ಉದ್ಘಾಟನೆಗೆ ಪ್ರಥಮ್ ಅವರನ್ನು ಕರ್ಕೊಂಡು ಹೋಗಿದ್ರಂತೆ. ಅಣ್ಣ ಬಾ ದೇವಸ್ಥಾನದ ಉದ್ಘಾಟನೆ ಮಾಡೋದಿದೆ ಅಂತೇಳಿ ಕರ್ಕೊಂಡು ಹೋಗಿ ಅಲ್ಲಿ ಹೋದ ಬಳಿಕ ಗೊತ್ತಾಗಿದ್ದಂತೆ ಪ್ರಥಮಿಗೆ ಈ ಪುಣ್ಯಾತ್ಮ ರಕ್ಷಕ್ ಬುಲೆಟ್ ಈ ಪುಡಿ ರೌಡಿಗಳನ್ನೆಲ್ಲ ಕರ್ಕೊಂಡು ಹೋಗಿ ಲಾಂಗು ಮತ್ತು ಡ್ರ್ಯಾಗರ್ನ ಬಳಸಿ ಅಟ್ಯಾಕಿಗೆ ಸ್ಕೆಚ್ ಹಾಕಿದ್ರು ಅಂಥೇಳಿ. ಇದನ್ನು ನಾವು ಹೇಳ್ತಾ ಇರುವಂಥದ್ದಲ್ಲ, ಸ್ವತಃ ಬಿಗ್ ಬಾಸ್ ವಿನ್ನರ್ ಪ್ರಥಮ್ ಲಾಯರ್ ಜಗದೀಶ್ ಅವರ ಜೊತೆಗೆ ದೂರವಾಣಿಯಲ್ಲಿ ಮಾತಾಡಬೇಕಾದ್ರೆ ಹೇಳಿದ್ದಾರೆ. ಫೋನ್ನಲ್ಲಿ ಈ ಥರ ಮಾಡಿದ್ರು, ಇನ್ನೂ ದೂರು ಕೊಟ್ಟಿಲ್ಲ. ಅದು ವಿಚಿತ್ರ. ಮರ್ಡರ್ಗೆ ಸ್ಕೆಚ್ ಹಾಕಿದ್ದಾರೆ ಅಂತೇಳಿ ಸ್ವತಃ ಪ್ರಥಮ್ ರಕ್ಷಕ್ ಬುಲೆಟ್ ಮತ್ತು ಆತನ ಸಹಚರರ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ. ರಕ್ಷಕ್ ಬುಲೆಟ್ ನನ್ನ ಮರ್ಡರ್ಗೆ ಸ್ಕೆಚ್ ಹಾಕಿದ್ದ ಅಂತೇಳಿ ಪ್ರಥಮೆ ಆರೋಪವನ್ನು ಮಾಡಿರುವಂಥದ್ದು. ಬಟ್ ಪೊಲೀಸರಿಗೆ ದೂರು ಕೊಡಬೇಕಲ್ಲ. ಮರ್ಡರ್ಗೆ ಸ್ಕೆಚ್ ಅಥವಾ ಕಾನ್ಸ್ಪಿರಸಿ ಇದೆಯಲ್ಲ, ಅದು ದೊಡ್ಡ ಕ್ರೈಮ್. ಅದಕ್ಕಿಂತ ದೊಡ್ಡ ಇನ್ನೊಂದು ಕ್ರೈಮ್ ಏನು ಅಂತ ಹೇಳಿದ್ರೆ, ಆ ಸಂಚಿನ ಬಗ್ಗೆ ಮಾಹಿತಿ ಸಿಕ್ಕ ಬಳಿಕವೂ ಕೂಡ ಅದನ್ನು ಪೊಲೀಸರಿಗೆ ವರದಿ ಮಾಡದೇ ಇರುವಂಥದ್ದು ಅಥವಾ ಪೊಲೀಸರಿಗೆ ದೂರು ಕೊಡದೇ ಇರುವಂಥದ್ದು. ಇದರಲ್ಲಿ ವಿಕ್ಟಿಮ್ ಹಂಗೆ ನೋಡೋಕ್ಕೋದ್ರೆ ಇನ್ ಕೇಸ್ FIR ದಾಖಲಾದರೆ ಅದು ಪ್ರಥಮ್. ಇನ್ ಕೇಸ್ ಹೆಚ್ಚು ಕಮ್ಮಿ ಆಗಿದ್ರೆ ಆತ ನೋಡಿದ್ರೆ ರಕ್ಷಕ್ ಬುಲೆಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಪುಣ್ಯಾತ್ಮ ಏನು ಮಾತಾಡ್ತಾನೆ ಅಂಥೇಳಿ ಅವನಿಗೆ ಗೊತ್ತಿಲ್ಲ. ಸೊ ಯಲಹಂಕದ ದಾಸ, ಸೈಕಲ್ ರವಿಯ ಶಿಷ್ಯ ಬೇಕರಿ ರಘು ಮತ್ತು ಲೇಡಿ ಡಾನ್ ಯಶಸ್ವಿನಿ, ಇವರು 3 ಜೊತೆ ಈ ರಕ್ಷಕ್ ಬುಲೆಟ್ ಪ್ರಕಾಶ್ ಮಗ, ಇವರು 4 ಜನ ಸೇರಿಕೊಂಡು ಪ್ರಥಮಿಗೆ ಸ್ಕೆಚ್ ಹಾಕಿದ್ದು. ಕಾರಣ ಏನು ಅಂತ ಹೇಳಿದ್ರೆ, ನಟ ದರ್ಶನ್ ವಿರುದ್ಧ ಮಾತನಾಡಿದ್ರು ಅಂತ. ಆ ಪುಣ್ಯಾತ್ಮನೇ ಸುಮ್ಮನೆ ಇದ್ದಾರೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ A2 ಆರೋಪಿ. ಸುಪ್ರೀಂ ಕೋರ್ಟ್ನಲ್ಲಿ ಭವಿಷ್ಯ ಬಾಕಿ ಇದೆ. ಇನ್ನು ಒಂದು 10-15 ದಿವಸದ ಒಳಗಡೆ ಸುಪ್ರೀಂ ಕೋರ್ಟ್ನಿಂದ ಆದೇಶ ಬರ್ಬೋದು. ಬೇಲ್ ಕ್ಯಾನ್ಸಲ್ ಆಗ್ಬೋದು ಅಥವಾ ಬೇಲ್ ಕ್ಯಾನ್ಸಲ್ ಆಗದೇನೆ ಇರಬಹುದು. ಬೇಲ್ ಕ್ಯಾನ್ಸಲ್ ಆದರೆ A2 ಆರೋಪಿ ದರ್ಶನ್ ಮತ್ತೆ ಜೈಲಿಗೆ ಹೋಗಬೇಕಾಗತ್ತೆ. ಅಂಥದ್ರಲ್ಲಿ ನಾನು ದರ್ಶನ್ನ ದೊಡ್ಡ ಪುಡಂಗು ಫ್ಯಾನ್ ಅಂತೇಳಿ ಅಂದ್ಕೊಂಡು ಈ ಪುಣ್ಯಾತ್ಮ, ಈ ಚಿಲ್ಟು, ಈತ ಈ ರೌಡಿಗಳನ್ನು ಕಟ್ಕೊಂಡು ಈ ಚೇಲಾಗಳನ್ನು ಕಟ್ಕೊಂಡು ಪ್ರಥಮಿಗೆ ಸ್ಕೆಚ್ ಹಾಕಿದ್ದಂತೆ. ಇದನ್ನು ಪ್ರಥಮೆ ಹೇಳ್ಕೊಂಡಿರುವಂಥದ್ದು.
ಬೇರೆ ಯಾರೂ ಅಲ್ಲ, ಪ್ರಥಮೆ. ಯಾಕೆ ದೂರು ಕೊಟ್ಟಿಲ್ಲ ಎನ್ನುವಂಥದ್ದೇ ಪ್ರಶ್ನೆ. ದೂರು ಕೊಟ್ಟರೆ ಮರ್ಡರ್ ಕಾನ್ಸ್ಪಿರಸಿಗೆ, ಕೊಲೆ ಸಂಚಿಗೆ ಅರೆಸ್ಟ್ ಆಗ್ತಾರೆ. ಬಿಗ್ ಕ್ರೈಮ್ ಅದು. ಸೊ ರಕ್ಷಕ್ ಬುಲೆಟ್ಗೆ ನಾವು ಫೋನ್ ಮಾಡಿದ್ವಿ, ಮಾತುಗಾರ ರಕ್ಷಕ್ ಬುಲೆಟ್ಗೆ, ಡೈಲಾಗ್ ರಾಜ ಫೋನ್ ಮಾಡಿದ್ವಿ, ರಿಯಾಕ್ಟ್ ಮಾಡಿಲ್ಲ, ಫೋನ್ ಎತ್ತಿಲ್ಲ ಪುಣ್ಯಾತ್ಮ. ಪ್ರಥಮ್ ನೋಡಿದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ಬರುವವರೆಗೆ ದರ್ಶನ್ ಅವರ ಏನು ಬೇಲ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಾಗ ಏನು ಅಪ್ಲಿಕೇಶನ್ ಸಲ್ಲಿಕೆ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿ, ಆ ಅರ್ಜಿ ಕುರಿತು ಆರ್ಡರ್ ಬರುವವರೆಗೆ ದಯವಿಟ್ಟು ಯಾರೂ ಏನೂ ಮಾತಾಡಬೇಡಿ ಅಂತೇಳಿ ಕೈ ಮುಗಿತಾರೆ ಪುಣ್ಯಾತ್ಮ. ಅಲ್ಲ, ಸ್ಕೆಚ್ ಹಾಕಿರೋದು ಮರ್ಡರ್ಗೆ, ಅಂದರೆ ಜೀವ ತೆಗಿಲಿಕ್ಕೆ, ಮುಗಿಸ್ಲಿಕ್ಕೆ ಸ್ಕೆಚ್ ಆಗಿರುವಂಥದ್ದು. ಅಂತಹ ಒಂದು ಗಂಭೀರ ಅಟೆಂಪ್ಟನ್ನು ಮಾಡಿದಾರಂತ ಆದರೆ ಪ್ರಥಮ್ ತಾವು ಮಾಡ್ತಿರುವಂಥ ಆರೋಪದಲ್ಲಿ, ಪ್ರಥಮ್ ಮಾಡ್ತಿರುವಂಥ ಆರೋಪಗಳಲ್ಲಿ ನಿಜಾಂಶ ಇದ್ದರೆ, ಸತ್ಯ ಇದ್ದರೆ, ನಿಜಾಯತಿ ಇದ್ದರೆ, ನಂಬಲಿಕ್ಕೆ ಸಾಧ್ಯ ಅನ್ನೋದಾದರೆ ಪ್ರಥಮ್ ಹೋಗಿ ದೂರನ್ನು ಕೊಡಬೇಕು. ಆವಾಗ ಪೊಲೀಸರು ಏನು ಮಾಡ್ತಾರೆ ಅಂತ ಹೇಳಿದ್ರೆ FIR ದಾಖಲು ಮಾಡಿ ಎತ್ತಾಕೊಂಡು ಹೋಗ್ತಾರೆ. ಇಲ್ಲದೇ ಇದ್ರೆ ಜನ ಏನು ಅಂದ್ಕೋತಾರೆ ಅಂತ ಹೇಳಿದ್ರೆ, ಪ್ರಥಮಗೊಂಚೂರು ಪ್ರಚಾರದ ಹುಚ್ಚಿದೆ, ಆ ರಕ್ಷಕ್ ಬುಲೆಟ್ ಕೂಡ ಆತ ಏನು ಮಾತಾಡ್ತೇನೆ ಅಂಥೇಳಿ ಆತನಿಗೆ ಗೊತ್ತಾಗಲ್ಲ. ಸೊ ಇದು ಸುಮ್ಮನೆ ಡ್ರಾಮಾ ಮಾಡ್ತಿದ್ದಾರೆ ಇಬ್ಬರು ಸೇರ್ಕೊಂಡು ಅಂಥೇಳಿ ಜನ ಮಾತಾಡ್ಕೊಡ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಮರ್ಯಾದೆ ಹೋಗುವಂಥದ್ದು ರಕ್ಷಕ್ ಬುಲೆಟದ್ದಲ್ಲ, ಬಿಗ್ ಬಾಸ್ ವಿನ್ನರ್ ಪ್ರಥಮ್ ಇತ್ತು. ಸೊ ಪ್ರಥಮ್ ದೂರು ಕೊಡುವಂಥದ್ದು ಒಳ್ಳೆಯದು. ಮರ್ಡರ್ ಸ್ಕೆಚ್ ಅಥವಾ ಮರ್ಡರ್ ಅಟೆಂಪ್ಟ್ ಅಂತ ಹೇಳಿದ್ರೆ ಏನು ಸಣ್ಣ ಕ್ರೈಮ್ ಏನಲ್ಲ ಅದು. ಸೊ ನೋಡೋಣ, ಆದಷ್ಟು ಬೇಗ ದೂರು ಕೊಟ್ಟು ತಮ್ಮ ಜೀವವನ್ನು ಉಳಿಸ್ಕೊಳ್ಳಿ. ಬಿಗ್ ಬಾಸ್ ವಿನ್ನರ್ ಪ್ರಥಮ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.